ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್ಸ್. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಪ್ಪ ಅಂದರೆ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ಎಕ್ಸಾಮಿನೇಷನ್ ಪಾರ್ಟಲ್ಲಿ ಟೋಟಲ್ ಆಗಿ ನಮಗೆ 70 ಮಾರ್ಕ್ಸಿಗೆ ಎಕ್ಸಾಮಿನೇಷನ್ನ ನಾವು ಬರಿತೀವಿ. ಸೊ ಆ ಒಂದು 70 ಮಾರ್ಕ್ಸಿಗೆ 21 ಮಾರ್ಕ್ಸ್ನ ಯಾರೆಲ್ಲ ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ, ಅಂದರೆ ಪಾಸಿಂಗ್ ಗೈಡ್ಲೈನ್ಸ್ ಯಾರಿಗೆ ಬೇಕು ಅಂತ ಇರುತ್ತೆ, ಆ ಒಂದು ಪಾಸಿಂಗ್ ಗೈಡ್ಲೈನು ಈ ಒಂದು ಸೆಷನಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸೆಷನ್ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. Let us get started. ಫಸ್ಟ್ ಕ್ವಿಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಆಫ್ ದ ಕ್ವೆಶನ್ ಪೇಪರ್ನ ನೋಡ್ಕೊಂಡು ಬೇಡ. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಟೋಟಲ್ ಆಗಿ ಪಾರ್ಟ್ಸ್ ಬಂದು ಪಾರ್ಟ್ ಇವರೆಗೂ ಇರುತ್ತೆ. ಪಾರ್ಟ್ ಎ ಇಂದ ಟೋಟಲ್ ವೇಟೇಜ್ ಆಫ್ ದ ಕ್ವೆಶನ್ ಪೇಪರ್ ಏನಪ್ಪ ಅಂದರೆ 70 ಮಾರ್ಕ್ಸಿಗೆ ನಾವು ಬರಿಬೇಕಾಗಿರೋದು ಟೋಟಲು. ಆ 70 ಮಾರ್ಕ್ಸಿಗೆ ನಾವು 21 ಮಾರ್ಕ್ಸನ್ನ ಸ್ಕೋರ್ ಮಾಡಬೇಕಾಗತ್ತೆ ಪಾಸಿಂಗಿಗೆ. ಥೆರಾಟಿಕಲಲ್ಲಿ ಈವನ್ ಪ್ರಾಕ್ಟಿಕಲಲ್ಲಿ ಪಾಸ್ ಆಗಿದ್ರೂ ಕೂಡ ಥೆರಾಟಿಕಲಲ್ಲಿ 21 ಮಾರ್ಕ್ಸ್ ತೊಗೊಳ್ಳೋವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಬ್ಲೂ ಪ್ರಿಂಟ್ ಅಂದರೆ ಕ್ವೆಶನ್ ಪೇಪರ್ ಪ್ಯಾಟ್ರನ್ನ ನೋಡೋದಾದರೆ ಮೊದಲನೇ ಪಾರ್ಟ್ ಎಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ 15 ಕ್ವೆಶನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ 5 ಕ್ವೆಶನು, ಅದೇ ರೀತಿ 2 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ 7 ಕ್ವೆಶನ್ ಇರುತ್ತೆ, ನೀವು 4 ಕ್ವೆಶನ್ನ ಅಟೆಂಡ್ ಮಾಡಬೇಕು. 3 ಮಾರ್ಕ್ಸಿನ ಕ್ವೆಶನ್ಸ್ ಮೇನ್ ಇರುತ್ತೆ. ಅದರಲ್ಲಿ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸಿಂದಕ್ಕೆ ನೀವು 4 ಕ್ವೆಶನ್ನ ಅಟೆಂಡ್ ಮಾಡಬೇಕು. ಟೋಟಲ್ 7 ಕ್ವೆಶನ್ಸ್ ಇರುತ್ತೆ. ಅದೇ ರೀತಿ ಪಾರ್ಟ್ ಡಿ ಯಲ್ಲೂ ಕೂಡ 4 ಕ್ವೆಶನ್ಸನ್ನು ನೀವು ಅಟೆಂಡ್ ಮಾಡಬೇಕು, ಅಂದರೆ 5 ಮಾರ್ಕ್ಸ್ ಕ್ವೆಶನ್ಸ್ ಆಗಿರುತ್ತೆ. ಇದರಲ್ಲೂ ಕೂಡ ನೀವು 7 ಕ್ವೆಶನ್ಸ್ ಇರುತ್ತೆ, ಓನ್ಲಿ 4 ಕ್ವೆಶನ್ಸನ್ನು ಮಾತ್ರ ಸೆಲೆಕ್ಟೆಡ್ 4 ಕ್ವೆಶನ್ಸನ್ನು ಅಟೆಂಡ್ ಮಾಡ್ತೀರಿ. ಇನ್ನು ಲಾಸ್ಟ್ ಪಾರ್ಟ್ ಬಂದು ಪಾರ್ಟ್ ಇ ಅಲ್ಲಿ ಏನಪ್ಪ ಅಂತಂದರೆ 3 ಕ್ವೆಶನ್ಸ್ ಇರುತ್ತೆ. ಟೋಟಲ್ ಆಗಿ ನೀವು 2 ಕ್ವೆಶನ್ಸನ್ನು ಅಟೆಂಡ್ ಮಾಡ್ತೀರಾ. ಸೊ ಇದಿಷ್ಟಾಗಿತ್ತು ಕ್ವೆಶನ್ ಪೇಪರ್ನ ಬ್ಲೂ ಪ್ರಿಂಟು. ಸೊ ನೋಡೋಣ ನೆಕ್ಸ್ಟ್ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ನ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ಒಂದು ಟೋಟಲ್ 21 ಮಾರ್ಕ್ಸನ್ನು ತೊಗೊಳ್ಳಿಕ್ಕೆ ಅಂತೇಳಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಈ ಇಂಪಾರ್ಟೆಂಟ್ ಚಾಪ್ಟರ್ಸಲ್ಲಿ ಯಾವೆಲ್ಲ ಚಾಪ್ಟರ್ಗಳಿದ್ದಾವೆ ಅಂದರೆ ಟೋಟಲಾಗಿ ನಾನು 7 ಚಾಪ್ಟರ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಸೊ 1 ಬೈ 1 ನೋಡೋದಾದರೆ ಸಾರ್ಟಿಂಗ್ ಚಾಪ್ಟರ್ ಇದೆ, ಸರ್ಚಿಂಗ್ ಇದೆ, ಸ್ಟ್ಯಾಕ್ ಇದೆ, ಕ್ಯೂ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಇದೆ, ಅದೇ ರೀತಿ DBMS ಚಾಪ್ಟರ್ ಇದೆ. ಈ ಸಾರ್ಟಿಂಗ್ ಮತ್ತು ಸರ್ಚಿಂಗ್ ಅನ್ನೋದು 5th ಮತ್ತು 6th ಚಾಪ್ಟರ್ ಆಗಿರುತ್ತೆ. ಸ್ಟ್ಯಾಕ್ ಮತ್ತು ಕ್ಯೂ ಅನ್ನೋದು 3rd and 4th ಚಾಪ್ಟರ್ ಆಗಿರುತ್ತೆ NCERT ಸಿಲೆಬಸಲ್ಲಿ. ಅದೇ ರೀತಿ DBMS ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ 7th ಮತ್ತು 8th ಚಾಪ್ಟರ್ ಆಗಿರುತ್ತೆ. ಸೊ ನಾನು ಯಾಕಪ್ಪ ಇಲ್ಲಿ ಈ ಚಾಪ್ಟರ್ಗಳನ್ನೇ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಅಂತ ನಿಮಗೆ ಅನ್ನಿಸ್ಬೋದು, ಬೇರೆ ಚಾಪ್ಟರ್ಗಳನ್ನು ಯಾಕೆ ತೊಗೊಂಡಿಲ್ಲ ಅಂಥೇಳಿ. ನಾನು ಈ ಚಾಪ್ಟರ್ಗಳನ್ನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಪ್ರತಿಯೊಬ್ಬ ಲೆಕ್ಚರರ್ದು ಅವ್ರದ್ದೇ ಆದಂತಹ ಗೈಡ್ಲೈನ್ಸ್ ಇರುತ್ತೆ ಅಥವಾ ಅವ್ರದ್ದೇ ಆದಂಥ ಸ್ಟ್ರಾಟಜಿಗಳಿರುತ್ತೆ. ಸೊ ಇಲ್ಲಿ ನಾನು ಯಾಕೆ ಇದನ್ನೇ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಅಂತ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನೀವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ ಹಾಗೆ 5 ಮಾರ್ಕ್ಸ್ ಪಾರ್ಟಲ್ಲಿ 5 ಮಾರ್ಕ್ಸ್ ಕ್ವೆಶನ್ಸ್ ಮೇನ್ ಅಂದರೆ ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಏನಿದೆಯಲ್ಲ, ಸೊ ಅದರಿಂದ ನಮಗೆ 20 + 10 ಮಾರ್ಕ್ಸ್ ಟೋಟಲ್ ಆಗಿ 30 ಮಾರ್ಕ್ಸ್ ಬರ್ತಾ ಇದೆ. ಒಬ್ಬ ಸ್ಟೂಡೆಂಟು ಪಾಸಿಂಗಿಗೆ ರೆಡಿ ಆಗ್ತಾ ಇದ್ದಾನೆ ಅಂತ ಅಂದರೆ ಅವನಿಗೆ 21 ಮಾರ್ಕ್ಸಿಗೆ ಮಾತ್ರ ನಾವು ಪ್ರಿಪೇರ್ ಮಾಡಿದ್ರೆ ಅವ್ನು 21 ಮಾರ್ಕ್ಸನ್ನ ತೊಗೊಳಕ್ಕಾಗಲ್ಲ. ಸೊ ಅವನು ಒಂದು 35 ಮಾರ್ಕ್ಸಿಗೆ ರೆಡಿ ಆದರೆ ಎಕ್ಸ್ಕ್ಲೂಡಿಂಗ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಬಿಟ್ಟು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕನ್ಸಿಡರ್ ಮಾಡಿದೆ ಒಬ್ಬ ಸ್ಟೂಡೆಂಟ್ 35 ಮತ್ತು 35 ಆ್ಯಂಡ್ ಎಬೋ ಅಥವಾ 30 ಆ್ಯಂಡ್ ಎಬೋ ಒಂದು ಸ್ಕೋರ್ ಮಾಡ್ತಾ ಇದ್ದಾರೆ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಸ್ಟೂಡೆಂಟ್ ವಿಲ್ ಬಿ ಗೆಟ್ ಪಾಸ್ಡ್ ಅಂತೇಳಿ. ಸೊ ಆ ಒಂದು ರೀಸನಿಂದ ಈ ಒಂದು ಚಾಪ್ಟರ್ಗಳಲ್ಲಿ ಅಂದರೆ ಪಾರ್ಟ್ ಡಿಯಲ್ಲಿ ಯಾವೆಲ್ಲ 5 ಮಾರ್ಕ್ಸಿನ ಚಾಪ್ಟರ್ಗಳು ಬರ್ತಾ ಇದ್ದಾವೋ ಅವನ್ನ ನಾನು ಕನ್ಸಿಡರ್ ಮಾಡಿ ಮತ್ತು ಪಾರ್ಟ್ ಇಯಲ್ಲಿ ಬರ್ತಾ ಇರುವಂಥ 5 ಮಾರ್ಕ್ಸ್ ಕ್ವಶನಿನ ಚಾಪ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಿರೋ ಅಂಥದ್ದು. ಸೊ ನೀವು ಪಾರ್ಟ್ ಡಿಯಲ್ಲಿ ಯಾವೆಲ್ಲ 5 ಚಾಪ್ಟರ್ಸ್ಗಳು ಬರ್ತಾ ಇದೆ, ಯಾವೆಲ್ಲ 5 ಮಾರ್ಕ್ಸಿನ ಚಾಪ್ಟರ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಸಾರ್ಟಿಂಗಿಂದ ಬರ್ತಾ ಇದೆ, ಸ್ಟ್ಯಾಕಿಂದ ಬರ್ತಾ ಇದೆ, ಕ್ಯೂಯಿಂದ ಬರ್ತಾ ಇದೆ ಮತ್ತು DBMS ಇಂದ ಬರ್ತಾ ಇದೆ. ಸೊ 4 ಕ್ವೆಶನನ್ನು ಒಬ್ಬ ಸ್ಟೂಡೆಂಟ್ ಅಟೆಂಡ್ ಮಾಡ್ದ ಅಂದರೆ ಪಾರ್ಟ್ ಡಿ ಇಂದ ಅಲ್ಲಿ 20 ಮಾರ್ಕ್ಸ್ ಬಂತು. ಇನ್ನು ಪಾರ್ಟ್ ಇ ಇಂದ ಅಲ್ಲಿ ನಾವು 3 ಕ್ವೆಶನ್ ಇರುತ್ತೆ. 3 ಕ್ವೆಶನ್ ಯಾವುದ್ಯಾವುದರಿಂದ ಬರ್ತಾ ಇದೆ ಅಂದರೆ ಒಂದು ಸಾರ್ಟಿಂಗ್ ಚಾಪ್ಟರಿಂದ ಬರ್ತಾ ಇದೆ, ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಡೇಟಾಯಿಂದ ಬರ್ತಾ ಇದೆ, ಮತ್ತೊಂದು SQL ಇಂದ ಬರ್ತಾ ಇದೆ. ಬಟ್ ಪ್ರತಿಯೊಬ್ಬ ಸ್ಟೂಡೆಂಟಲ್ಲಿ ಪಾಸಿಂಗ್ ಪ್ಯಾಕೇಜಿಗೆ ಮಾತ್ರ ನಾನು ರೆಡಿ ಆಗ್ತಾ ಇದ್ದೀನಿ ಒಬ್ಬ ವೀಕರ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಆ ವೀಕರ್ ಸ್ಟೂಡೆಂಟಿಗೆ SQL ಚಾಪ್ಟರ್ನ ಅಟೆಂಡ್ ಮಾಡಲಿಕ್ಕಾಗಲ್ಲ. ಸೊ ಆ ಒಂದನ್ನು ಗಮನದಲ್ಲಿ ಇಟ್ಕೊಂಡು ನಾವು 2 ಕ್ವೆಶನನ್ನು ಮಾತ್ರ ಅಟೆಂಡ್ ಮಾಡಿಸ್ಬೋದು. ಯಾವುದ್ಯಾವುದಪ್ಪ ಅಂತಂದರೆ ಒಂದು ಸಾರ್ಟಿಂಗ್ ಚಾಪ್ಟರ್ ಆಗಿರುತ್ತೆ, ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ದೃಷ್ಟಿಯಿಂದ ನಾನು ಈ ಒಂದು ಚಾಪ್ಟರ್ಸ್ಗಳನ್ನು ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಐ ಹೋಪ್ ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಹಾಗಾಗಿ ಪ್ರತಿಯೊಂದು ಚಾಪ್ಟ್ರಲ್ಲಿ ಯಾವೆಲ್ಲ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನಾವು ಗಮನಿಸ್ತಾ ಹೋಗೋಣ.
ಚಾಪ್ಟರಲ್ಲಿ ನೋಡ್ತಾ ಹೋಗೋಣ ಯಾವುದೆಲ್ಲ ರೀತಿಯಾದಂಥ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಎಕ್ಸಾಮ್ಸಲ್ಲಿ ಅಂತೇಳಿ 5 ಮಾರ್ಕ್ಸಿನ ಕ್ವೆಶನ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ಚಾಪ್ಟರ್ ನಂಬರ್ 3 ಸ್ಟ್ಯಾಕಲ್ಲಿ ಮೆನ್ಷನ್ ದ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ರಿಯಲ್ ಲೈಫ್ ಅಪ್ಲಿಕೇಶನ್ಸು ಮತ್ತು ಪ್ರೋಗ್ರಾಮಿಂಗ್ ಲೈಫ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ಕ್ವೆಶನನ್ನು ಅರೈಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ವಾಟ್ ಈಸ್ ಸ್ಟ್ಯಾಕ್ ಅಥವಾ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಆಪರೇಷನ್ಸ್ ಆನ್ ಸ್ಟ್ಯಾಕ್ ಅಂತ ಹೇಳಿ ಕೇಳ್ಬೋದು. ಸೊ ಕನ್ವರ್ಷನ್ಸ್ ಇದೆ, ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ನೊಟೇಷನ್ಸ್ ಬಗ್ಗೆ ಕೇಳ್ಬೋದು, ಅಥವಾ ಇವ್ಯಾಲ್ಯೂಯೇಟ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಬಗ್ಗೆ ಕೇಳ್ಬೋದು. ಅದನ್ನು ಬಿಟ್ಟರೆ ಯೂಸಿಂಗ್ ಸ್ಟ್ಯಾಕ್ ಇವ್ಯಾಲ್ಯೂಯೇಟ್ ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಕೊಟ್ಟಿರ್ತಾರೆ, ಅದಕ್ಕೆ ವ್ಯಾಲ್ಯೂಸ್ಗಳನ್ನು ಅಸೈನ್ ಮಾಡಿರ್ತಾರೆ, ಅದನ್ನು ಇವ್ಯಾಲ್ಯೂಯೇಟ್ ಮಾಡೋದು ಅಥವಾ ಸಿಂಪ್ಲಿಫೈ ಮಾಡೋದ್ರ ಬಗ್ಗೆ ಕೇಳ್ಬೋದು. ಇಲ್ಲಿ ಎಕ್ಸ್ಪ್ರೆಷನ್ನ ಕೊಟ್ಟು ವ್ಯಾಲ್ಯೂಸನ್ನು ಕೊಡ್ಬೋದು, ಅಥವಾ ಡೈರೆಕ್ಟಾಗಿ ವ್ಯಾಲ್ಯೂಸಿನ ರೀತಿಯಲ್ಲಿ ಎಕ್ಸ್ಪ್ರೆಷನ್ಸ್ಗಳನ್ನು ಕೇಳ್ಬೋದು. ಸೊ ಇದಿಷ್ಟು ಕ್ವೆಶನ್ಸ್ಗಳು 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಸ್ಟ್ಯಾಕ್ ಚಾಪ್ಟರ್ ಆಗಿರುತ್ತೆ. ನಂಬರ್ 4 ಕ್ಯೂ ಅಲ್ಲಿ ಯಾವ ರೀತಿ ಕ್ವೆಶನ್ಸ್ಗಳನ್ನು 5 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಾದರೆ, ವಾಟ್ ಈಸ್ ಕ್ಯೂ, ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಕ್ಯೂ ಅಂತ ಕೇಳ್ಬೋದು, ಅಥವಾ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯೂ ಅಥವಾ ಸ್ಟ್ಯಾಕ್ ಕೇಳ್ಬೋದು, ಅಥವಾ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಡಿ ಕ್ಯೂ ಕೇಳ್ಬೋದು. ಸೊ ಇನ್ ದ ಸೇಮ್ ವೇ ಡಿಫೈನ್ ದ ಡಿ ಕ್ಯೂ, ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಇಟ್ ಅಂತ ಕೇಳ್ಬೋದು. ರೈಟ್ ಅನ್ ಅಲ್ಗೋರಿದಮ್ ಟು ಚೆಕ್ ವೆದರ್ ಎ ಗಿವನ್ ಸ್ಟ್ರಿಂಗ್ ಮ್ಯಾಡಮ್ ಈಸ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಯೂಸಿಂಗ್ ಎ ಡಿ ಕ್ಯೂ ಅಂತ ಹೇಳಿ ಕೇಳ್ಬೋದು. ಆರ್ ಮೆನ್ಷನ್ ದ ರಿಯಲ್ ಲೈಫ್ ಆರ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಆನ್ ಕ್ಯೂ ಅಂತ ಕೇಳ್ಬೋದು. ಸೊ ಇದೆಲ್ಲದೂ ಕೂಡ ಕ್ವೆಶನ್ಸ್ಗಳು 5 ಮಾರ್ಕ್ಸಿಂದ ಆಗಿರುತ್ತೆ, ಅದು ನಿಮ್ಮ ಗಮನದಲ್ಲಿರಬೇಕು. ಸೊ 5 ಮಾರ್ಕ್ಸ್ನ ಯಾವುದಾದ್ರೂ ಒಂದು ಕ್ವೆಶನು ಪಾರ್ಟ್ ಡಿ ಇಂದ ಈ ಒಂದು ಚಾಪ್ಟರಿಂದ ಅರೈಸ್ ಆಗುತ್ತೆ. ಚಾಪ್ಟರು ತುಂಬಾ ಇಂಪಾರ್ಟೆಂಟ್ ಚಾಪ್ಟರು. ಸೊ ಈ ಒಂದು ಚಾಪ್ಟ್ರಲ್ಲಿ ಯಾವೆಲ್ಲ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ರೈಟ್ ಆನ್ ಅಲ್ಗೋರಿದಮ್ ಫಾರ್ ಬಬಲ್ ಸಾರ್ಟ್ ಆಗಿರ್ಬೋದು, ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಕೋಡ್ ಅಂದರೆ ಅಲ್ಗೋರಿದಮ್ ಆಗಿರುತ್ತೆ, ಸೆಲೆಕ್ಷನ್ ಸಾರ್ಟು ಮತ್ತು ಇನ್ಸರ್ಷನ್ ಸಾರ್ಟಿಂದ ಕೂಡ ಕೇಳ್ಬೋದು. ಅಲ್ಗೋರಿದಮ್ ಅಂತ ಡೈರೆಕ್ಟಾಗಿ ಕೇಳದೆ ಇದ್ರೂ ಕೂಡ ಫಂಕ್ಷನಲ್ ಕೋಡ್ ಅಂತ ಕೂಡ ಕೇಳ್ಬೋದು. ಸೊ ಅದು ನಿಮ್ಮ ಗಮನಕ್ಕೆ ಇರಬೇಕು ಅಂತ ಈ ರೀತಿ ಕ್ವೆಶನ್ನ ನಾನು ಅರೈಸ್ ಮಾಡಿದ್ದೀನಿ. ಇಲ್ಲಿ ಸಾಲ್ವ್ ಥ್ರೂ ಬಬಲ್ ಸಾರ್ಟ್ ಅಂತ ಹೇಳಿ ಕ್ವೆಶನನ್ನು ಕೇಳ್ಬೋದು. ಅಂದರೆ ಬಬಲ್ ಸಾರ್ಟ್ ಮುಖಾಂತರ ನೀವು ವ್ಯಾಲ್ಯೂಸನ್ನು ಕೊಟ್ಟಿರೋಂಥದ್ದನ್ನು ಸಾರ್ಟ್ ಮಾಡಬೇಕು ಚಿಕ್ಕದ್ರಿಂದ ದೊಡ್ಡದಕ್ಕೆ. ಇನ್ನು ಅದೇ ರೀತಿ ಬಬಲ್ ಸಾರ್ಟ್ ಮೆಥಡನ್ನು ಬಳಸಿ ಕ್ವೆಶನ್ಸ್ಗಳನ್ನು ಸಾರ್ಟ್ ಮಾಡಿ ಅಂತ 2 ಕ್ವೆಶನ್ನ ಇಲ್ಲಿ ಫ್ರೇಮ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ಸಾರ್ಟಿಂಗ್ ದ ಲಿಸ್ಟ್, ಇಲ್ಲಿ ಸೆಲೆಕ್ಷನ್ ಸಾರ್ಟ್ ಆಗಬೇಕಿತ್ತು, ಕ್ವೆಶನಲ್ಲಿ ಮಿಸ್ಟೇಕ್ ಆಗಿದೆ. ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ಸಾರ್ಟಿಂಗ್ ಸೆಲೆಕ್ಷನ್ ಸಾರ್ಟನ್ನು ನೀವು ಪರ್ಫಾರ್ಮ್ ಮಾಡಬೇಕು. ಇನ್ ದ ಸೇಮ್ ವೇ ಅಪ್ಲೈ ಸೆಲೆಕ್ಷನ್ ಸಾರ್ಟ್ ಮೆಥಡ್ ಟು ದ ಗಿವನ್ ಕ್ವೆಶನ್ ಅಂತ ಇದೆ. ಇನ್ನು ನೆಕ್ಸ್ಟ್ ಅಪ್ಲೈ ಇನ್ಸರ್ಷನ್ ಸಾರ್ಟ್ ಮೆಥಡ್ ಅಂತ ಇದೆ. ಸೊ ಇದರಲ್ಲಿ ಅಲ್ಗೋರಿದಮ್ಸ್ ಮತ್ತು ಪ್ರಾಬ್ಲಮ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 6 ಸರ್ಚಿಂಗಲ್ಲಿ ನಾವು ಪ್ರಾಬ್ಲಮ್ಸ್ ಮತ್ತು ಅಲ್ಗೋರಿದಮ್ಸ್ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡ್ಬೋದು. ಅಲ್ಗೋರಿದಮ್ಸ್ ಬಂದು ಬೈನರಿ ಸರ್ಚ್ ಮತ್ತು ಲೀನಿಯರ್ ಸರ್ಚನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ಸರ್ಚ್ ಬೈ ಹ್ಯಾಶ್ ಬಗ್ಗೆ ಪ್ರಾಬ್ಲಮ್ಸನ್ನು ಕೇಳ್ಬೋದು, ಅಥವಾ ಥೆರಾಟಿಕಲ್ ಕ್ವೆಶನ್ಸನ್ನು ಅರೈಸ್ ಮಾಡ್ಬೋದು. ಇನ್ನು ಅದನ್ನು ಬಿಟ್ಟರೆ ಬೈನರಿ ಸರ್ಚ್ ಮತ್ತು ಲೀನಿಯರ್ ಸರ್ಚಿಗೆ ಪ್ರಾಬ್ಲಮೆಟಿಕ್ ಕ್ವೆಶನ್ಸನ್ನು ಅರೈಸ್ ಮಾಡ್ಬೋದು. ಸೊ ಮೇಯ್ನಾಗಿ ನೀವು ಸರ್ಚಿಂಗ್ ಚಾಪ್ಟ್ರಲ್ಲಿ 3 ಕಾನ್ಸೆಪ್ಟನ್ನು ಕಂಪ್ಲೀಟ್ ಮಾಡಬೇಕು. ಒಂದು ಅಲ್ಗೋರಿದಮ್, ಮತ್ತೊಂದು ಪ್ರಾಬ್ಲಮಲ್ಲಿ ಯು ಮೇ ಆಸ್ಕ್ 3 ಆಲ್ಸೋ 3 ಅಂದರೆ ಸರ್ಚ್ ಬೈ ಹ್ಯಾಶ್ ಆಗಿರ್ಬೋದು, ಅಥವಾ ಬೈನರಿ ಸರ್ಚ್ ಆಗಿರ್ಬೋದು, ಮತ್ತು ಲೀನಿಯರ್ ಸರ್ಚ್ 3 ಕೇಳೋವಂಥ ಚಾನ್ಸಸ್ ಇರುತ್ತೆ. ಅಲ್ಗೋರಿದಮ್ ಅಂತಂದರೆ ಲೀನಿಯರ್ ಸರ್ಚ್, ಬೈನರಿ ಸರ್ಚ್ ಮಾತ್ರ ಬರುತ್ತೆ. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗುತ್ತೆ ಈ ಸರ್ಚಿಂಗ್ ಚಾಪ್ಟ್ರಲ್ಲಿ. ಪಾರ್ಟ್ ಇಯಲ್ಲಿ ಅಂದರೆ ಹಾರ್ಟ್ಸ್ ಕ್ವೆಶನ್ ಪಾರ್ಟಲ್ಲಿ 2ನೇ ಕ್ವೆಶನ್ನು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಚಾಪ್ಟ್ರಿಂದ ಬರ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಚಾಪ್ಟ್ರು. ಕನ್ಫರ್ಮ್ ಆಗಿ ಈ ಒಂದು ಕ್ವೆಶನ್ ಬಂದೇ ಬರುತ್ತೆ. ಅಂದರೆ ಈ ಒಂದು ಚಾಪ್ಟ್ರಿಂದ ಒಂದು ಕ್ವೆಶನ್ ಬಂದೇ ಬರುತ್ತೆ. ಇದರಲ್ಲಿ ಮೇಜರಾಗಿ ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಫೈನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ರೇಂಜ್, ಮೀನ್, ಮೀಡಿಯನ್, ಮೋಡನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ಥೆರಾಟಿಕಲ್ ಕ್ವೆಶನ್, ಡೇಟಾ ಪ್ರೊಸೆಸಿಂಗ್ ಸೈಕಲ್ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಡೆಫಿನಿಷನ್ಸ್ ಆಫ್ ಮೀನ್, ಮೀಡಿಯನ್, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕೇಳ್ಬೋದು. ಸೊ ಇದನ್ನು ನೀವು ಗಮನಿಸಬೇಕು. ಪ್ರಾಬ್ಲಮೆಟಿಕ್ನೆಲ್ಲ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಕೂಡ ಚಾಪ್ಟರ್ ನಂಬರ್ 7 ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಆಗಿತ್ತು. ನಂಬರ್ 8 DBMS ಬಂದು ಪಾರ್ಟ್ ಡಿ ಅಲ್ಲಿ ಬರುತ್ತೆ. 5 ಮಾರ್ಕ್ಸ್ ಕ್ವೆಶನಲ್ಲಿ ಯಾವೆಲ್ಲ 5 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಮೆನ್ಷನ್ ಅಂಡ್ ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಆಫ್ ಡೇಟಾಬೇಸ್ ಆಗಿರ್ಬೋದು, ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಫೈಲ್ ಸಿಸ್ಟಮ್, ಆ್ಯಂಡ್ ಅದೇ ರೀತಿ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೈಲ್ ಸಿಸ್ಟಮ್ ಆ್ಯಂಡ್ DBMS ಆಗಿರ್ಬೋದು, ಡಾಟಾಬೇಸ್ ಆಗಿರ್ಬೋದು, ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ಸ್ ಆಫ್ DBMS ಇನ್ ರಿಯಲ್ ಲೈಫ್ ಆಗಿರ್ಬೋದು, ಡೆಫಿನಿಷನ್ಸ್, ಫಾಲೋಯಿಂಗ್ ಟರ್ಮ್ಸ್ಗಳು ತುಂಬಾ ಇಂಪಾರ್ಟೆಂಟು, ಡಾಟಾಬೇಸ್ ಸ್ಕೀಮಾ, ಡಾಟಾ ಕಾನ್ಸ್ಟ್ರೇಂಟ್, ಮೆಟಾ ಡಾಟಾ ಡಿಕ್ಷನರಿ, ಡಾಟಾಬೇಸ್ ಇನ್ಸ್ಟೆನ್ಸ್, ಕ್ವೈರಿ, ಡಾಟಾ ಮ್ಯಾನಿಪುಲೇಷನ್, ಡಾಟಾಬೇಸ್ ಇಂಜಿನ್, ಇವುಗಳನ್ನು ಕೇಳ್ಬೋದು. ಅದನ್ನು ಬಿಟ್ಟರೆ ಲಿಸ್ಟ್ ದ ಟೈಪ್ಸ್ ಆಫ್ ಡಾಟಾ ಮಾಡೆಲ್ಸನ್ನು ಕೇಳ್ಬೋದು. ಅದು ಆಫ್ ಆಗಬೇಕಿತ್ತು, OD ಆಗಿಬಿಟ್ಟಿದೆ. ಲಿಸ್ಟ್ ದ ಟೈಪ್ಸ್ ಆಫ್ ಡೇಟಾ ಮಾಡೆಲ್ ಆಗಬೇಕಿತ್ತು. ಇನ್ನು ಡಿಫೈನ್ ದ ಫಾಲೋಯಿಂಗ್ ಆಟ್ರಿಬ್ಯೂಟ್, ಡೊಮೈನ್, ಟಪಲ್, ಡಿಗ್ರಿ, ಕಾರ್ಡಿನಾಲಿಟಿ, ವೆರಿ ಇಂಪಾರ್ಟೆಂಟ್ ಕ್ವೆಶನು. ಇದು ಡಿಫೈನ್ ದ ಫಾಲೋಯಿಂಗ್ ಅಂತ ಟರ್ಮ್ಸ್ಗಳನ್ನು ಕೇಳ್ಬೋದು, ಬೇಸಿಕ್ ಟರ್ಮ್ಸ್ಗಳು. ಇನ್ನು ಅದನ್ನು ಬಿಟ್ಟರೆ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್ ಅಂತ ಅವರೇ ಯಾವುದಾದ್ರೂ ಕೇಳ್ಬೋದು, ಅಥವಾ ನೀವು ಯಾವುದನ್ನಾದರೂ ಎಕ್ಸ್ಪ್ಲೈನ್ ಮಾಡ್ಬೋದು. ಅಂದರೆ ಇಟ್ ಡಿಪೆಂಡ್ಸ್ ಆನ್ 5 ಮಾರ್ಕ್ಸ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಕೀನ ಎಕ್ಸ್ಪ್ಲೈನ್ ಮಾಡಿ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದು 5 ಕೀಸ್ಗಳನ್ನು ಡಿಫೈನ್ ಮಾಡಿ ಅಂತ ಕೂಡ ಕೇಳ್ಬೋದು.
ರೈಟ್ ಇಟ್ ಬ್ರೀಫ್ ನೋಟ್ ಆನ್ DBMS ಅಂತ ಕೂಡ ಕೇಳ್ಬೋದು. ಥೆರಾಟಿಕಲ್ ಕ್ವೆಶನ್ಸು ಇದೆಲ್ಲ ಕೂಡ ಗಮನಿಸಿ. ಈ ಒಂದೊಂದು ಚಾಪ್ಟ್ರಲ್ಲೂ ಕೂಡ ಈಗೇನು ನಾನು ಹೇಳಿದ್ದೀನಿ ಆ ಎಲ್ಲ ಚಾಪ್ಟ್ರಲ್ಲೂ ಕೂಡ ಯಾವ ಕ್ವೆಶನ್ಸನ್ನು ಸ್ಕಿಪ್ ಮಾಡದೆ ನೀವು ಓದಬೇಕಾಗತ್ತೆ. ಯಾಕಂದರೆ ನಾವು ಒಂದು ಕ್ವೆಶನ್ನ ಫಾರ್ ಎಕ್ಸಾಂಪಲ್ ಪಾರ್ಟ್ ನಾವು ನೋಡೋಣ ಅಂದರೆ ಲಾಸ್ಟ್ ಪಾರ್ಟಲ್ಲಿ 3 ಕ್ವೆಶನ್ ಬರುತ್ತೆ ಅಲ್ವಾ. ಒಂದು ಕ್ವೆಶನ್ನು ಸಾರ್ಟಿಂಗಿಂದ ಬಂದೇ ಬರುತ್ತೆ. ಆ ಸಾರ್ಟಿಂಗಿಂದ ಒಂದು ಚಾಪ್ಟರ್ನ ಆ ಚಾಪ್ಟ್ರಿಂದ ಒಂದು ಕ್ವೆಶನ್ನ ತೆಗಿಬೇಕು ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಆಲ್ಗೋರಿದಮೇ ಕೊಡಬೇಕು ಅಥವಾ ಪ್ರಾಬ್ಲಮ್ನೇ ಕೊಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಆ ಚಾಪ್ಟ್ರಿಂದ ಒಂದು ಕ್ವೆಶನ್ ಬಂದೇ ಬರುತ್ತೆ ಅನ್ನೋದ್ರಿಂದ ನಾವು ಚಾಪ್ಟರ್ ವೈಸ್ ಎಲ್ಲ ಕ್ವೆಶನ್ಸ್ಗಳನ್ನು ಕವರ್ ಮಾಡಲೇಬೇಕಾಗತ್ತೆ. ಎಲ್ಲ ಚಾಪ್ಟರ್ನೂ ಓದದೇ ಇದ್ರೂ ಪಾಸಿಂಗಿಗೆ ಯಾವ ಕ್ವೆಶನ್ಸನ್ನು ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೀನೋ ಆ ಕ್ವೆಶನ್ಸಲ್ಲಿ ಆ ಚಾಪ್ಟ್ರಲ್ಲಿ ಬರುವಂಥ ಎಲ್ಲ ಕ್ವೆಶನ್ಸ್ಗಳನ್ನು ನೀವು ಗಮನದಲ್ಲಿಟ್ಕೊಂಡು ಯಾವುದನ್ನು ಸ್ಕಿಪ್ ಮಾಡದೆ ಆದಷ್ಟು ಓದಲಿಕ್ಕೆ ಟ್ರೈ ಮಾಡಿ. ಸೊ ಇದಿಷ್ಟು. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಇಲ್ಲಿ ಮಾರ್ಕ್ಸ್ ಒಪ್ಟೈನ್ ಫ್ರಮ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂದರೆ ಇಂಪಾರ್ಟೆಂಟ್ ಚಾಪ್ಟರ್ಸಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ. ಸಾರ್ಟಿಂಗಿಂದ 10 ಮಾರ್ಕ್ಸ್ ಬರ್ತಾ ಇದೆ, ಸರ್ಚಿಂಗ್ ಚಾಪ್ಟರಿಂದ 5 ಮಾರ್ಕ್ಸು, ಸ್ಟ್ಯಾಕಿಂದ 5 ಮಾರ್ಕ್ಸು, ಕ್ಯೂವಿಂದ 5 ಮಾರ್ಕ್ಸು, ಅಂಡರ್ಸ್ಟ್ಯಾಂಡಿಂಗ್ ಡೇಟಾಯಿಂದ 5 ಮಾರ್ಕ್ಸು, DBMS ಇಂದ 5 ಮಾರ್ಕ್ಸು ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಂದ 5 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲ್ ಆಗಿ ನೋಡಿ 10 + 5 15, 15 + 5 20, 25 30 35 40, ಟೋಟಲ್ ಆಗಿ 40 ಮಾರ್ಕ್ಸಿಂದು ಇಲ್ಲಿ ಕ್ವೆಶನ್ಸ್ಗಳು ನಿಮಗೆ ಸಿಗುತ್ತೆ. ಬಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸ್ನ ನಾನು ಇಲ್ಲಿ ಕೊಟ್ಟಿಲ್ಲ, ಅದನ್ನು ಬಿಡೋದಾದರೆ 35 ಕ್ವೆಶನ್ಸ್ ಆಗುತ್ತೆ. ಅಂದರೆ ನೀವು ಪಾಸಿಂಗ್ ಪ್ಯಾಕೇಜಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನು 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಇಲ್ಲಿ ನಾನು ಅಲೋಕೇಟ್ ಮಾಡಿದ್ದೀನಿ. ಬಟ್ ನೀವು ಇಲ್ಲಿ ಅಲೋಕೇಟ್ ಮಾಡಿರೋದ್ರಲ್ಲಿ ನಾನು ಹೇಳೋದೇನಪ್ಪ ಅಂದರೆ ಯಾವ ಕ್ವೆಶನ್ಸ್ಗಳನ್ನು ನೀವು ಸ್ಕಿಪ್ ಮಾಡದೆ ಓದಬೇಕಾಗತ್ತೆ ಇಲ್ಲಿ ಲಿಸ್ಟ್ ಮಾಡಿರುವಂಥ ಕ್ವೆಶನ್ಸಲ್ಲಿ. ಯಾಕೆ ಅಂತ ಹೇಳಿದ್ರೆ 5 ಮಾರ್ಕ್ಸಿಂದ 4 + 2 ಕ್ವೆಶನ್ ಅಂತ ಅಂದ್ರೂ 6 ಕ್ವೆಶನ್ ಆಯಿತು, 6 × 5 30 ಆಯಿತು. ಸೊ 30 ಮಾರ್ಕ್ಸು ಇಲ್ಲೇ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದಾದಮೇಲೆ MCQ ಕ್ವೆಶನ್ಸ್ ಏನಿರುತ್ತೆ ಅದನ್ನು ನೀವು ಎಷ್ಟು ಕ್ವೆಶನ್ಸ್ಗಳು ಗೊತ್ತಾಗುತ್ತೋ ಅಷ್ಟು ಕ್ವೆಶನ್ಸ್ಗಳನ್ನು ನೀವು ಆನ್ಸರ್ನ ಮಾಡ್ಬೋದು. ಅದಾದಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲೇ ಆನ್ಸರ್ ಇರೋದ್ರಿಂದ ಸ್ವಲ್ಪ ತಲೆ ಉಪಯೋಗಿಸಿ ಸ್ವಲ್ಪ ಕ್ವೆಶನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ಸ್ಗಳನ್ನು ಸಜೆಸ್ಟ್ ಮಾಡಿ ಬರಿಬೋದು. ಸೊ ಹಾಗಾಗಿ ಟೋಟಲ್ ಆಗಿ 30 ಮಾರ್ಕ್ಸಿಗೆ ನೀವು ಪ್ರಿಪೇರ್ ಆದರೆ ಈಸಿಯಾಗಿ 21 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕ್ವೆಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ಗಳು ಬೇಕು, ಯಾವ ವೀಡಿಯೋಸ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನೆಕ್ಸ್ಟ್ ವೀಡಿಯೋನ ಅದ್ರ ಮೇಲೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ಪಾಸಿಂಗ್ ಗೈಡ್ಲೈನ್ ಅಂತ ಏನಾಗಿದೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದಿರಾ, ಯಾರೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ದಟ್ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಆದರೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ಸ್ ಅ ಲಾಟ್.